ನಮಸ್ಕಾರ. ಇವತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟವಾದ ಪಿಜ್ಜಾವನ್ನು ಮನೆಯಲ್ಲೇ ಮಾಡುವುದನ್ನು ತೋರಿಸ್ತೇನೆ. 1 ಕಪ್ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ 1 ಚಮಚ ಆಗುವಷ್ಟು ಉಪ್ಪು ಹಾಕಿ, 1 ಚಮಚ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, 1 ಚಮಚ ತುಪ್ಪ ಹಾಕಿ ಚಪಾತಿ ಹಿಟ್ಟಿನ ಥರ ಕಲಸಿ ಮೇಲಿಂದ 1 ಚಮಚ ಎಣ್ಣೆ ಹಾಕಿ 10 ನಿಮಿಷ ನೆನೆಸಿ ಇಡಬೇಕು. ಮುಚ್ಚಿ ಇಟ್ಟರೆ ಆಯಿತು. ಆ ಟೈಮಲ್ಲಿ ಎರಡು ರೀತಿಯಾದ ಮಸಾಲೆಯನ್ನು ತಯಾರು ಮಾಡಿಕೊಳ್ಬೇಕು. ಒಂದು ಸ್ಟಫಿಂಗಿಗೆ, ಮತ್ತೊಂದು ಪನ್ನೀರನ್ನು ಮ್ಯಾರಿನೇಷನ್ ಮಾಡಿ ಇಡೋದು. ಪನ್ನೀರ್ ಮ್ಯಾರಿನೇಷನ್ ಮಾಡಲಿಕ್ಕೆ ಪನ್ನೀರ್ ಕ್ಯೂಬ್ಸ್ 1 ಅರ್ಧ ಕಪ್ಪು, 2 ಸ್ಪೂನ್ ಆಗುವಷ್ಟು ಎಣ್ಣೆ, ಗರಂ ಮಸಾಲೆ 2 ಸ್ಪೂನು, ಅರಿಶಿನ 1 ಅರ್ಧ ಚಮಚ, ಖಾರದ ಪುಡಿ 1 ಚಮಚ, ಚಾಟ್ ಮಸಾಲ 1 ಚಮಚ, ಕಾಳು ಮೆಣಸಿನ ಪುಡಿ 1 ಚಮಚ, ಒರೆಗೆನೋ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಎಲ್ಲ ಕಲಸಿ ಇಟ್ಕೊಳ್ಬೇಕು. ಸ್ಟಫಿಂಗಿಗೆ ಪನ್ನೀರನ್ನು ತುರಿದು ಇಟ್ಕೊಳ್ಬೇಕು. 1 ಕಪ್ ಆಗುವಷ್ಟು, 1 ಕಪ್ ಆಗುವಷ್ಟು ಅಮೂಲ್ ಚೀಸ್ ಅದನ್ನು ತುರಿದಿದ್ದೇನೆ, ಖಾರದ ಪುಡಿ 1 ಚಮಚ, ಗರಂ ಮಸಾಲ 1 ಚಮಚ, ಚಿಲ್ಲಿ ಫ್ಲೇಕ್ಸ್ 1 ಚಮಚ, ಅರಿಶಿನ ಪುಡಿ ಅರ್ಧ ಚಮಚ, ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು. ಈಗ ನಾವು ಕಲಸಿ ಇಟ್ಕೊಂಡು ಗೋಧಿ ಹಿಟ್ಟು 10 ನಿಮಿಷ ಆಗಿ ರೆಡಿಯಾಗಿರ್ತದೆ. ಅದನ್ನು ಒಂದು ಸಲ ಚೆನ್ನಾಗಿ ನಾದ್ಕೊಂಡು ಸಮಭಾಗದ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. 1 ಕಪ್ ಹಿಟ್ಟಿಗೆ 3 ಉಂಡೆ ಆಯಿತು. 1 ಉಂಡೆ ತಗೊಂಡು ಪೂರಿ ಥರ ಲಟ್ಟಿಸ್ಕೊಂಡು ಅದರ ಒಳಗೆ ನಾವು ಸ್ಟಫಿಂಗ್ ರೆಡಿ ಮಾಡಿಟ್ಟಿತ್ತಲ್ಲ ಪನ್ನೀರಿಂದು, ಅದನ್ನು ಸ್ವಲ್ಪ 1 ಉಂಡೆ ಆಗುವಷ್ಟು ಹಾಕಿ ಪರೋಟ ಥರ ಲಟ್ಟಿಸ್ಕೊಳ್ಬೇಕು. ದಪ್ಪವಾಗಿಯೇ ಇರಲಿ, ತುಂಬ ತೆಳುವಾಗಿ ಲಟ್ಟಿಸೋದು ಬೇಡ. ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದ ಆರೋಗ್ಯಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಬೇಕರಿಯಲ್ಲಿ ಹೋಟೆಲಲ್ಲೆಲ್ಲ ಸಿಗೋದು ಮೈದಾ ಹಿಟ್ಟಿಂದ ಮಾಡಿದ್ದು. ಇಷ್ಟು ದಪ್ಪ ಇದ್ದರೆ ಸಾಕು. ಅದು ಉಬ್ಬಬಾರ್ದು ಅಂತ ಫೋರ್ಕಲ್ಲಿ ಫುಲ್ ತೂತು ಮಾಡಿಕೊಳ್ಬೇಕು. ಒಲೆ ಮೇಲೆ ತವಾ ಇಟ್ಟು ಅದು ಬಿಸಿಯಾದ ನಂತರ ಈ ಪರೋಟ ಹಾಕಿ ಅದನ್ನು 2 ಕಡೆ ಕಾಸ್ಕೊಳ್ಬೇಕು. 1 ಕಡೆ ಸ್ವಲ್ಪ ಜಾಸ್ತಿ ಕಾಸ್ಕೊಳ್ಬೇಕು, 1 ಕಡೆ ಕಡಿಮೆ ಕಾಸ್ಕೊಳ್ಬೇಕು. ಇನ್ನೊಂದು ಒಲೆಯಲ್ಲಿ ಕಬ್ಬಿಣದ ತವಕ್ಕೆ ಸ್ಟ್ಯಾಂಡ್ ಇಟ್ಟು ಈ ಥರ ಪ್ಲೇಟ್ ಇಟ್ಟು ಸಿಮ್ ಬೆಂಕಿ ಮಾಡಿ ಇಡಬೇಕು. ಅದು ನಿಧಾನಕ್ಕೆ ಬಿಸಿ ಆಗ್ತಾ ಇರಲಿ. ಆ ಟೈಮ್ನಲ್ಲಿ ಈ ಪಿಜ್ಜಾ ಬೇಸಿಗೆ ನಾವು ಪಿಜ್ಜಾ ಸಾಸನ್ನು ಹಚ್ಕೊಳ್ಬೇಕು. ಫುಲ್ ಅದಕ್ಕೆಲ್ಲ ಕಡೆ ಬರುವಾಗಿ ಹಚ್ಕೊಂಡು ಮೇಲಿಂದ ಸ್ವೀಟ್ ಕಾರ್ನನ್ನು ಹಾಕಿ ಕ್ಯಾಪ್ಸಿಕಮ್ಮನ್ನು ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಅದು 3 ಬಣ್ಣನೂ ತಗೊಳ್ಬೋದು. ನಾನು ಬರೀ ಹಸಿರು ಬಣ್ಣದ್ದೇ ಹಾಕಿದ್ದೆ. ಅದನ್ನು ಈ ಥರ ಇಟ್ಟು ಮೇಲ್ಗಡೆ ನಾವು ಮ್ಯಾರಿನೇಷನ್ ಮಾಡಿದ ಪನ್ನೀರನ್ನು ಒಂದೊಂದು ಪೀಸನ್ನೇ ಇಡಬೇಕು. ದೂರಕ್ಕೆ ಒಂದೊಂದು. ಮೇಲ್ಗಡೆ ಒರೆಗೆನೋನ್ನ ಸ್ವಲ್ಪ ಉದುರಿಸ್ಬೇಕು. ಮೊಸರೆಲ್ಲ ಚೀಸನ್ನು ತುರಿದಿಟ್ಕೊಂಡು ಎಲ್ಲ ತರಕಾರಿಯು ಮುಚ್ಚಿ ಹೋಗುವಷ್ಟು ಹಾಕಬೇಕು. ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಮಕ್ಕಳಿಗೆಲ್ಲ ಪಿಜ್ಜಾದಲ್ಲಿ ಚೀಸೇ ಇಷ್ಟ ಆಗೋದು. ಫುಲ್ ಮುಚ್ಚುವಾಗಿ ಹಾಕಿ ಅದನ್ನು ನಾವು ಈ ಪ್ರೀ ಹೀಟಿಗೆ ಇಟ್ಕೊಂಡ ತವಾದ ಮೇಲೆ ಇಟ್ಟು ಮುಚ್ಚಿಡಬೇಕು. ಒಂದು 10 ರಿಂದ 15 ನಿಮಿಷದಲ್ಲಿ ಚೀಸೆಲ್ಲ ಕರಗ್ತದೆ. ಆಗ ಪಿಜ್ಜಾ ರೆಡಿ ಆಯಿತು. ನೋಡಲಿಕ್ಕೆ ಎಷ್ಟು ಚೆಂದ ಇದೆಯಲ್ಲ. ನಾನು 1 ಪಿಜ್ಜಾನ ಓವನ್ನಲ್ಲೂ ಮಾಡಿದ್ದೆ. ಅದು ಈ ಥರ ಕಾಣಿಸ್ತದೆ. ಕಟ್ ಮಾಡಿದಾಗ ಚೀಸಿನ ಲೈನ್ಸ್ ಹೇಗೆ ಬರ್ತದೆ ನೋಡಿ. ಮಕ್ಕಳಿಗೆಲ್ಲ ಅಂತೂ ತುಂಬ ಇಷ್ಟ ಆಗ್ತದೆ. ಮನೆಯಲ್ಲೇ ಮಾಡಿಕೊಟ್ರೆ ಆರೋಗ್ಯಕ್ಕೂ ಏನೂ ತೊಂದರೆ ಇಲ್ಲ. ನಿಮಗಿಷ್ಟ ಆದರೆ ಖಂಡಿತ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಾಯ್ತಂತ ಒಂದು ಸಲ ಮಾಡಿ ಕಮೆಂಟಲ್ಲಿ ತಿಳಿಸಿ. ಮೇಲ್ಗಡೆ ಬೇರೆ ತರಕಾರಿನೂ ಇಟ್ಕೊಳ್ಬೋದು. ಅವರವರಿಗಿಷ್ಟ ಆದಂಥ ಯಾವುದಾದ್ರೂ ಬೇರೆ ತರಕಾರಿಗಳನ್ನು, ಮಶ್ರೂಮ್, ಆಲಿವ್ಸ್ ಈ ಥರ. ಥ್ಯಾಂಕ್ ಯು.